ನಾರಾಯಣೀ ನಮೋಸ್ತುತೆ. ಮಕರ ರಾಶಿಯವರಿಗೆ ಶನಿಗ್ರಹ ಗೋಚಾರದ ಫಲಗಳು ಹಾಗೂ ಪರಿಹಾರಗಳು. ಮಕರ ರಾಶಿ ಹಾಗೂ ಅದರ ಎರಡನೇ ಭಾವವಾದ ಕುಂಭರಾಶಿಗೂ ಶನೀಶ್ವರರೇ ಅಧಿಪತಿಯಾಗಿರುತ್ತಾರೆ. ಮಕರ ರಾಶಿಯವರ ಮೂರನೇ ಭಾವಕ್ಕೆ ಶನಿ ಮಹಾತ್ಮರು ಸಹಾಯ ಶನಿಯಾಗಿ ಬರುತ್ತಾರೆ. ಈಗ ಇವರಲ್ಲಿ ಸಂವಹನ ಕಲೆಯು ವೃದ್ಧಿಸುತ್ತದೆ. ಆತ್ಮವಿಶ್ವಾಸದಿಂದ ಹೆಚ್ಚಿನ ಲಾಭಗಳನ್ನು ತರುವಂತಹ ಸಂಪರ್ಕಗಳು ಲಭಿಸುತ್ತವೆ. ಹಣಕಾಸಿನ ವ್ಯವಸ್ಥೆಯು ದೃಢವಾಗುತ್ತದೆ. ಆರೋಗ್ಯದಲ್ಲಿ ಒಳ್ಳೆಯ ಸುಧಾರಣೆ ಆಗುತ್ತದೆ. ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿ ಬರುತ್ತದೆ. ಒಟ್ಟಾರೆ ಎಲ್ಲ ವಿಧವಾದಂತಹ ಸವಾಲುಗಳನ್ನು ಎದುರಿಸಿ ಒಂದು ನೆಲೆಗೆ ಬಂದು ನಿಲ್ಲುವಂತಹ ಅತ್ಯುತ್ತಮವಾದ ಸಮಯ. ಹೊಸ ಜನರೊಂದಿಗೆ ವ್ಯಾಪಾರದ ಒಪ್ಪಂದಗಳನ್ನು ಮಾಡಿಕೊಂಡು ಉನ್ನತಿಯನ್ನು ಸಾಧಿಸುತ್ತಾರೆ. ವೃತ್ತಿ ಜೀವನದಲ್ಲಿ ಕೂಡ ಅಭಿವೃದ್ಧಿಯನ್ನು ಕಾಣುತ್ತಾರೆ. ವ್ಯಾಪಾರವನ್ನು ವಿಸ್ತರಣೆ ಮಾಡುವಲ್ಲಿ ಹಾಗೂ ಜನರೊಂದಿಗಿನ ಸಂವಹನ ಕೌಶಲ್ಯಗಳನ್ನು ನಿಭಾಯಿಸುವುದರಲ್ಲಿ ಇವರು ಬಹಳ ಜಾಣ್ಮೆಯನ್ನು ತೋರುತ್ತಾರೆ. ಇವರ ಒಡಹುಟ್ಟಿದ ತಮ್ಮ ಮತ್ತು ನೆರೆಹೊರೆಯವರು ಹಾಗೂ ಹತ್ತಿರದ ಗೆಳೆಯರ ಸಹಾಯವು ಇವರಿಗೆ ಸಿಗುತ್ತದೆ. ಇವರು ಸಂಪತ್ತಿನ ಕ್ರೋಢೀಕರಣ ಮಾಡಿ ಅದನ್ನು ಸ್ಥಿರಾಸ್ತಿಯನ್ನಾಗಿ ಮಾರ್ಪಡಿಸಿ ಅವರ ಕುಟುಂಬದ ಮುಂದಿನ ಪೀಳಿಗೆಗಾಗಿ ಆ ಆಸ್ತಿಪಾಸ್ತಿಗಳನ್ನು ಭದ್ರವಾಗಿ ಕಾಪಾಡುತ್ತಾರೆ. ಶನಿ ಮಹಾತ್ಮರು ಮಕರ ರಾಶಿಯ 3, 7 ಮತ್ತು 10ನೇ ಮನೆಯನ್ನು ವೀಕ್ಷಿಸುತ್ತಾರೆ. 3ನೇ ಭಾವದ ದೃಷ್ಟಿಯು 5ನೇ ಭಾವದ ಮೇಲೆ ಬೀರುತ್ತದೆ. ಗಂಭೀರತೆಯಿಂದ ನಿರಂತರವಾಗಿ ಎಡೆಬಿಡದೆ ಕೃಷಿ ಮಾಡುವುದರಿಂದ ಯಶಸ್ಸು ಇವರ ಪಾಲಾಗುತ್ತದೆ. ಅಸಡ್ಡೆ ತೋರಿದ್ದಲ್ಲಿ ಕಷ್ಟ ನಷ್ಟಗಳು ತಪ್ಪಿದ್ದಲ್ಲ. 7ನೇ ಭಾವದ ದೃಷ್ಟಿಯು 9ನೇ ಭಾವದ ಮೇಲೆ ಬೀರುತ್ತದೆ. ತಂದೆಯ ಹಾಗೂ ತಂದೆಯ ಸ್ಥಾನದಲ್ಲಿರುವ ಕಿರಿಯ ವ್ಯಕ್ತಿಗಳೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತದೆ. ಕೆಲಸ ಮಾಡುವ ಸಂಘ ಸಂಸ್ಥೆ ಕಚೇರಿಗಳಲ್ಲಿ ಬದಲಾವಣೆಗಳಾಗುವ ಸಂಭವವಿದೆ. 10ನೇ ಭಾವದ ದೃಷ್ಟಿಯು 12ನೇ ಭಾವದ ಮೇಲೆ ಬೀರುತ್ತದೆ. ವಿದೇಶ ಪ್ರಯಾಣ ಯೋಗವಿದೆ. ಆರೋಗ್ಯದಲ್ಲಿ ಹೆಚ್ಚಿನ ಕಾಳಜಿ ವಹಿಸಿಕೊಂಡರೆ ಉತ್ತಮ. ಇಲ್ಲದಿದ್ದಲ್ಲಿ ಆಸ್ಪತ್ರೆಯಲ್ಲಿ ಸೇರಿ ಚಿಕಿತ್ಸೆ ಹೊಂದಬೇಕಾಗುತ್ತದೆ. ಈ ಸಂಚಾರವು ಮಕರ ರಾಶಿಯವರಿಗೆ 80% ಉತ್ತಮ ಫಲಗಳನ್ನು ನೀಡುತ್ತದೆ. ಇದರಲ್ಲಿ ಶನೀಶ್ವರರು ಮಕರ ರಾಶಿಯವರ ಜನ್ಮ ಜಾತಕದಲ್ಲಿ ಲಗ್ನದಿಂದ ಯಾವ ಭಾವದಲ್ಲಿ ಇರುತ್ತಾರೋ ಅದರ ಮೇಲೆ ಫಲಗಳಲ್ಲಿ ವ್ಯತ್ಯಾಸಗಳಿರುತ್ತದೆ. ಮಕರ ರಾಶಿಯ ಮಿತ್ರರಿಗೆ ಶನೀಶ್ವರರು ಶುಭವನ್ನು ಕರುಣಿಸಲಿ. ಪರಿಹಾರ: ಶನಿದೇವನ ಮೂಲ ಮಂತ್ರವನ್ನು ಪ್ರತಿದಿನ ಜಪಿಸುವುದು. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ ಅಥವಾ ಶನಿ ಗಾಯತ್ರಿ ಮಂತ್ರವನ್ನು ಜಪ ಮಾಡುವುದು ಹಾಗೂ ಪ್ರತಿ ಶನಿವಾರ ಶನೇಶ್ವರ ಮಂದಿರದ ದರ್ಶನ ಮಾಡಿ ಎಳ್ಳನ್ನು ಒಳಗೊಂಡ ಉಪಹಾರವನ್ನು ಅಥವಾ ತಿಂಡಿಯನ್ನು ಸೇವಿಸುವುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ. ಸನಾತನ ಧರ್ಮಕ್ಕೆ ಜಯವಾಗಲಿ.